ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಹೆಲ್ದಿ ವರ್ಷನಲ್ಲಿ ಪಿಜ್ಜಾ ಮಾಡೋಣ. ಯಾವುದೇ ರೀತಿ ಮೈದಾನ ಬಳಸದೆ ನಾವಿಲ್ಲಿ ಪಿಜ್ಜಾ ಮಾಡ್ತಾಯಿದ್ದೀವಿ. ಬನ್ನಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆನ 1 ಗಂಟೆ ಮುಂಚೆನೇ ನೆನೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಪಿಜ್ಜಾ ಬೇಸ್ ಆಗಿ ಹೆಸರು ಬೇಳೆ ಹಿಟ್ಟನ್ನು ಬಳಸ್ತಾ ಇದ್ದೀವಿ. ಅಂದರೆ ಫುಲ್ಲಿ ಪ್ರೋಟೀನ್ ಪ್ಯಾಕ್ಡ್ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಹಸಿಮೆಣಸಿನಕಾಯಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ದೋಸೆ ಹಿಟ್ಟಿನ ಹದಕ್ಕೆ ನೀವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಇನ್ನು ಇಲ್ಲಿ ನಾವು ಯಾವುದೇ ರೀತಿ ಮೈದಾ ಬಳಸಿಲ್ಲ. ಆ್ಯಂಡ್ ಇನ್ನೊಂದು ವಿಶೇಷತೆ ಅಂತಂದರೆ ನಾವಿದನ್ನು ಬೇಕ್ ಕೂಡ ಮಾಡ್ತಾ ಇಲ್ಲ. ಹೇಗೆ ನಾವಿದನ್ನು ಮಾಡ್ತೀವಿ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀವಿ. ಇನ್ನು ಫಿಲ್ಲಿಂಗ್ಸ್ಗೆ ನಾನು ಹೆಚ್ಚಿರುವಂತಹ ಈರುಳ್ಳಿ, ಹೆಚ್ಚಿರುವಂಥ ಟೊಮೆಟೊ, ಕ್ಯಾಪ್ಸಿಕಮ್, ಬೇಯಿಸಿರುವಂತಹ ಸ್ವೀಟ್ ಕಾರ್ನ್ ಇಷ್ಟನ್ನು ಬಳಸ್ತಾ ಇದ್ದೀವಿ. ನೀವು ನಿಮಗೆ ಬೇಕಾಗಿರುವಂಥ ತರಕಾರಿನ ಉಪಯೋಗ ಮಾಡ್ಕೊಳ್ಬೋದು. ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಇಲ್ಲಾಂದರೆ ಪಿಜ್ಜಾ ಇರುತ್ತಾ, ಸೊ ಇದಿಷ್ಟನ್ನು ಹಾಕಿ ಬೇಕಾಗುವಷ್ಟು ಉಪ್ಪು ಹಾಕಿ ಚೀಸ್ ಸ್ಪ್ರೆಡ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಕೊಳ್ಬೋದು. ಪಿಜ್ಜಾ ಸಾಸ್ನ ಹಾಕ್ಕೊಂಡಿದ್ದೀನಿ. ನೀವು ಬದಲಿಗೆ ಟೊಮ್ಯಾಟೊ ಕೆಚಪ್ನ ಕೂಡ ಬಳಸ್ಬೋದು. ಇದ್ರ ಜೊತೆ ನೀವು ಪನ್ನೀರ್ನ ಪುಡಿ ಮಾಡಿ ಕೂಡ ನೀವು ಸೇರಿಸ್ಕೊಳ್ಬೋದು. ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಫಿಲ್ಲಿಂಗ್ಸ್ ಈಗ ರೆಡಿ ಆಯಿತು. ಮೊದಲೇ ಹೇಳ್ದಂಗೆ ನಾವಿಲ್ಲಿ ಬೇಕ್ ಮಾಡ್ತಾ ಇಲ್ಲ. ಈ ಪಡ್ಡು ಪ್ಯಾನ್ ಏನಿರುತ್ತಲ್ಲ ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಸವರಿ ನಂತರ ಒಂದೊಂದೇ ಚಮಚದಷ್ಟು ಹಿಟ್ಟನ್ನು ನೀವು ಹಾಕ್ಕೊಳ್ಬೇಕು. ಹಿಟ್ಟು ಹಾಕಿದ ತಕ್ಷಣವೇ ನೀವು ಇದನ್ನು ಈ ರೀತಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಒಂದು ಕಪ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಹಿಟ್ಟು ಹಾಕಿ ನೀವು ಇಮಿಡಿಯೇಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ನಿಮಗೆ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ನೀವು ಇದು ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ನಿಮಗೆ ಇನ್ನೂ ಪ್ರಾಸೆಸ್ ಇದೆ ಅಲ್ಲ. ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ಸ್ವಲ್ಪ ಪಿಜ್ಜಾ ಸಾಸ್ನ ಹಾಕಿ ಒಂದು ಸ್ಪ್ರೆಡ್ ಮಾಡ್ಕೊಳ್ಳಿ, ಒಂದು ಲೇಯರ್. ನಂತರ ನೀವು ವೆಜಿಟೇಬಲ್ ಫಿಲ್ಲಿಂಗ್ಸ್ ಏನು ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ನಂತರ ಲಾಸ್ಟಲ್ಲಿ ತುರಿದಿರುವಂಥ ಚೀಸ್ನ ಹಾಕಿ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಬೇಯಿಸಿದ್ರೆ ಬಿಸಿಯಾದ ಚೀಸಿಯಾದ ಮಿನಿ ಪಿಜ್ಜಾ ಬೈಟ್ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ಗೆ ನೀವು ಸರ್ವ್ ಮಾಡ್ಬೋದು. ಇನ್ನೇನು ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ನ್ಯೂ ಇಯರ್ ಪಾರ್ಟಿಗೆ ಸ್ಟಾರ್ಟರ್ ಆಗಿ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಯಾವುದೇ ಗಿಲ್ಟ್ ಕೂಡ ಇರೋದಿಲ್ಲ. ಯಾಕೆಂದರೆ ನಾವಿಲ್ಲಿ ಬೇಸಾಗಿ ಪ್ರೋಟೀನ್ ಪ್ಯಾಕ್ಡ್ ಹೆಸರು ಬೇಳೆನ ಬಳಸಿದ್ದೀವಿ. ನೀವು ಕೂಡ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.